ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ 102ರ ಪ್ರೋಮೋ. ಸಾನು ಪ್ಲೀಸ್, ಇವತ್ತು ಒಂದೇ ದಿನ, ಆಮೇಲೆ ಇನ್ನು 2 ವರ್ಷ ಅಂದರೆ ನಿನ್ನ MSc ಕಂಪ್ಲೀಟ್ ಆಗೋ ತನಕನೂ ನಾನು ನಿನ್ನ ತಂಟೆಗೆ ಬರಲ್ಲ, ನಿನ್ನ ಯಾವತ್ತೂ ಬಲವಂತ ಮಾಡಲ್ಲ. ನಮ್ಮ ಮದುವೆಯ ಸಿಹಿ ನೆನಪಿಗೋಸ್ಕರ ಈ ಮಧುರ ನೆನಪು ನಮ್ಮದಾಗಲಿ. ಪ್ಲೀಸ್ ಚಿನ್ನ, ಇವತ್ತೊಂದಿನ ನನ್ನ ತಡಿಬೇಡ, ನಿಂಗೋಸ್ಕರ ಅದೆಷ್ಟು ದಿನಗಳಿಂದ ಕಾಯ್ತಾ ಇದ್ದೀನಿ ಎನ್ನುತ್ತಾ ಅವಳ ಸೆರಗನ್ನು ಹಿಡಿದೆಳೆದ ವೇದಾಂತ್. ಸನ್ನಿಧಿ ಹಾಕಿಕೊಂಡಿದ್ದ ಸಾರಿಯ ಸೆರಗಿನ ಪಿನ್ ಕಿತ್ತು ಬಂದಿತ್ತು. ಅದು ಅವಳಿಗೆ ಒಂದು ಚೂರು ಇಷ್ಟವಾಗಿರಲಿಲ್ಲ. ಅವಳ ಮುಖದ ಭಾವನೆಗಳು ಬದಲಾದವು. ಕಣ್ಣುಗಳಲ್ಲಿ ಕೆಂಡ ಕಾಣಿಸಿತು. ಆದರೆ ವೇದಾಂತ್ಗೆ ಅದರತ್ತ ಗಮನವಿರಲಿಲ್ಲ. ರೂಮ್ನ ವಾತಾವರಣ ಅವನ ಆಸೆಯನ್ನು ಮತ್ತು ಹೆಚ್ಚಾಗಿಸಿದ್ದು. ಅವನು ಅವಳ ಬಡನಡುವಿಗೆ ಕೈಹಾಕಿ ಅವಳನ್ನು ತನ್ನತ್ತ ಸೆಳೆದುಕೊಂಡ. ಅವನ ತುಟಿಗಳು ಮತ್ತೆ ಅವಳ ಮೇಲೆ ಆಕ್ರಮಣ ಮಾಡಲಾರಂಭಿಸಿದ್ದವು. ಈಗ ಅವನ ಎದೆ ಎಷ್ಟು ವೇಗವಾಗಿ ಹೊಡೆದುಕೊಳ್ಳುತ್ತಿದ್ದವೆಂದರೆ ಆ ಸದ್ದು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಇನ್ನು ಹೀಗೆ ಬಿಟ್ಟರೆ ಅವನು ತನ್ನನ್ನು ಆಕ್ರಮಿಸಿಕೊಳ್ಳುತ್ತಾನೆ ಎಂದು ಗೊತ್ತಾದಾಗ ಸನ್ನಿಧಿಗೆ ಬೇರೆ ಮಾರ್ಗವೇ ಇರಲಿಲ್ಲ. ಅವಳೇನೋ ಮಾಡಿಬಿಟ್ಟಿದ್ದಳು. ಅವನಿಗೆ ನೋವು ತಡೆಯಲಾಗಲಿಲ್ಲ. ಆ ಎಂದು ಕಿರುಚುತ್ತಾ ಅವಳನ್ನು ಬಿಟ್ಟು ಬಿಟ್ಟ ವೇದಾಂತ್. ನೋವಿನಿಂದ ತತ್ತರಿಸಿ ಹೋದ ವೇದಾಂತ್. ಜಾರಿದ್ದ ತನ್ನ ಸೆರಗನ್ನು ಸರಿಪಡಿಸಿಕೊಂಡಳು ಸನ್ನಿಧಿ. ಆಘಾತಕ್ಕೆ ತುತ್ತಾದವನಂತೆ ಅವನು ದೊಪ್ಪನೆ ಹಾಸಿಗೆಯ ಮೇಲೆ ಕುಸಿದು ಕುಳಿತುಕೊಂಡ. ಅವಳು ರೂಮಿನ ಬಾಗಿಲು ತೆರೆದು ದಡದಡನೆ ಹೊರಗೋಡಿದಳು. ಕುಸುಮ ಅವರು ಅಡುಗೆ ಮನೆಯಲ್ಲಿ ಇದ್ದ ಅಡುಗೆಯಾಕೆಗೆ ಏನೋ ಕೊಡುತ್ತಿದ್ದರು. ಅವರು ಬರುವ ಮೊದಲೇ ಅವಳನ್ನು ಹೇಗಾದರೂ ರೂಮ್ಗೆ ಕರೆದುಕೊಂಡು ಹೋಗಬೇಕೆಂಬುದು ವೇದಾಂತ್ನ ಉದ್ದೇಶವಾಗಿತ್ತು. ಸಾನು, ಅಳ್ಬೇಡ ಪ್ಲೀಸ್ ಬಾ ಎಂದವನು ಕರೆದಾಗ ಅಡುಗೆ ಮನೆಯಲ್ಲಿದ್ದ ಕುಸುಮಾಗೆ ಕೇಳಿಸಿತು. ಸೋಫಾದ ಮೇಲೆ ಅಳುತ್ತಾ ಕುಳಿತಿದ್ದ ಸನ್ನಿಧಿಯನ್ನು ಕಂಡು ಅವರು ಚಕಿತರಾದರು. ಯಾಕೆ ಸಾನು, ಇಲ್ಲಿ ಬಂದು ಕೂತ್ಕೊಂಡಿದ್ದೀಯಾ? ಏನಾಯ್ತು? ಯಾಕಮ್ಮ ಅಳ್ತಾ ಇದ್ದೀಯಾ ಎಂದು ಕೇಳುವಾಗ ಅವರ ದನಿಯಲ್ಲಿ ಆತಂಕ ತುಂಬಿತ್ತು. ಸನ್ನಿಧಿ ಮಾತಾಡದೆ ಸುಮ್ಮನೆ ಅಳುತ್ತಿದ್ದುದನ್ನು ಕಂಡು ಅವರಿಗೆ ಕಳವಳವಾಯಿತು. ಮೆಟ್ಟಿಲ ಬಳಿ ನಿಂತಿದ್ದ ಮಗನತ್ತ ನೋಡಿದರು ಕುಸುಮ. ಅವರಿಬ್ಬರ ಮಧ್ಯೆ ಎಲ್ಲವೂ ಸರಿಯಿಲ್ಲ ಎಂದು ಮನೆಯವರಿಗೆಲ್ಲ ಗೊತ್ತಾಗುತ್ತದಾ? ಅದರ ಪರಿಣಾಮವೇನು? ತಾನಿನ್ನು ತವರು ಮನೆಗೆ ಹೋಗುವುದಿಲ್ಲವೆಂದು ಕೂತಿರುವ ಸನ್ನಿಧಿಗೆ ಗಂಡನ ಮನೆಯೂ ಇಲ್ಲದಾಗುತ್ತದಾ? ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.